ಹಲೋ ಸ್ಟೂಡೆಂಟ್ಸ್. ಸೊ ನನ್ನ ಪ್ರೀವಿಯಸ್ ವಿಡಿಯೋಲಿ ಏನೇನು ಟಾಪಿಕ್ಸ್ನ ಓದ್ಕೊಂಡ್ರೆ ಅಂದರೆ ಏನೇನು ಟಾಪಿಕ್ಸ್ನ ನಾವು ಒನ್ ಬೈ ಒನ್ ಪ್ರಾಪರ್ ಆಗಿ ಕವರ್ ಮಾಡಿಕೊಂಡ್ರೆ ನಮ್ಮ SA1 ಅಥವಾ ಮಿಡ್ ಟರ್ಮ್ ಎಕ್ಸಾಮ್ ಏನಿದೆಯೋ ಹಿಂದಿ ಸಬ್ಜೆಕ್ಟ್ನ ಯಾವ ಥರ ಕ್ಲಿಯರ್ ಮಾಡ್ಬೋದು ಅದನ್ನ ಹೇಳ್ಕೊಟ್ಟಿದ್ದೀನಿ. ಆ್ಯಂಡ್ ಏನಾದರೂ ಆ ವಿಡಿಯೋನ ನೀವು ವಾಚ್ ಮಾಡಿಲ್ಲ ಅಂದರೆ ಫಸ್ಟ್ ಆ ವಿಡಿಯೋನ ನೋಡ್ಕೊಂಡು ಬನ್ನಿ. ಅದರಲ್ಲಿ ನಿಮ್ಗೊಂದು ಐಡಿಯಾ ಸಿಗುತ್ತೆ ಏನೇನು ಓದಬೇಕಂತ ಪಾಸ್ ಆಗೋದಕ್ಕೆ. ನೆಕ್ಸ್ಟ್ ಈ ವಿಡಿಯೋಲಿ ನಾನು ನಿಮಗೆ ಏನೇನು ಇಂಪಾರ್ಟೆಂಟ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಇದೆಯೋ, ಜಸ್ಟ್ ಪಾಸ್ ಆಗೋದಕ್ಕೆ ಏನೇನು ಬೇಕಿದೆಯೋ ಆ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ನಾನು ನಿಮಗೆ ಮಾರ್ಕ್ ಮಾಡಿಸ್ತೀನಿ. ಆ್ಯಂಡ್ ಇದರ ನೋಟ್ಸ್ ಏನಿದೆ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ನೋಟ್ಸ್ದು ಲಿಂಕ್ ಪ್ರೊವೈಡ್ ಮಾಡಿರ್ತೀನಿ. ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಂಡು ಏನೇನು ಕ್ವಶನ್ ಆ್ಯಂಡ್ ಆನ್ಸರ್ಸ್ ಹೇಳ್ತಾ ಇದ್ದೀನೋ ಅದನ್ನು ಟಿಕ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಆ್ಯಂಡ್ ದಟ್ ಈಸ್ ಸಫಿಷಿಯಂಟ್ ಟು ಪಾಸ್ ಅಷ್ಟೇ, ಜಸ್ಟ್ ಪಾಸ್ ಆಗೋದಕ್ಕೆ ಹೇಳ್ತಾ ಇದ್ದೀನಿ. ಸೊ ಫಸ್ಟ್ ಆಫ್ ಆಲ್ ಏನಂದರೆ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಫ್ರಮ್ ಸಪ್ಲಿಮೆಂಟರಿ ರೀಡಿಂಗ್ ಕಡೆ ಬರೋಣ. ಏನು ಸರ್ ಸಪ್ಲಿಮೆಂಟರಿ ರೀಡಿಂಗ್ ಅಂದರೆ 3 ಲೆಸನ್ ಇದೆ. ಒಂದು ಶನಿ, ಸತಿಕಿ ಮಹಿಮಾ ಮತ್ತು ನಾಗರಿಕೆ ಕರ್ತವ್ಯ. ಈ 3 ಕ್ವಶನ್ ಅಂದರೆ ಈ 3 ಲೆಸನ್ಸ್ ಅಲ್ಲಿ 2 ಮಾರ್ಕ್ಸ್ ಕ್ವಶನ್ ಕಂಪಲ್ಸರಿ ಗ್ಯಾರಂಟಿಯಾಗಿ ಬರಬೇಕು. ಅರ್ಥ ಆಗ್ತದೆ. ಆ್ಯಂಡ್ ಬಂದೇ ಬರುತ್ತೆ ಎವ್ರಿ ಇಯರ್. ಓಕೆ, ಈ ಮಿಡ್ ಟರ್ಮ್ ಅಲ್ಲೂ ಈ ವರ್ಷನೂ ಕೂಡ ಬಂದೇ ಬರುತ್ತೆ. ಯಾವ ಕ್ವಶನ್ಸ್ ಓದ್ಬೇಕಂದ್ರೆ ನೋಡಿ, ಒಂದು ಫಸ್ಟ್ ಕ್ವಶನ್ ಓದ್ಕೊಳ್ಳಿ, ಯಾವ್ದಾವ್ದು ಹೈಲೈಟ್ ಮಾಡಿದೀನೋ ಅದೆಲ್ಲ ಮಾರ್ಕ್ ಮಾಡ್ಕೊಳ್ಳಿ ನೀವು. ಸೆಕೆಂಡ್ ಆ್ಯಂಡ್ ಇನ್ನೊಂದೇನು ಥರ್ಡ್ ಕ್ವಶನ್, ಶನಿ का निर्माण किस प्रकार हुआ है, ಗ್ಯಾಸಸ್ ಬಗ್ಗೆ ಬರೀಬೇಕು, ಹೈಡ್ರೋಜನ್, ಹೀಲಿಯಂ, ಮೀಥೇನ್, ಅಮೋನಿಯಾ. ನೆಕ್ಸ್ಟ್ ಶನಿ ಯಾಕೆ ಕೋಲ್ಡೆಸ್ಟ್ ಪ್ಲಾನೆಟ್ ಅಂದ್ರೆ ಅತ್ಯಂತ ಥಂಡಾ ಗ್ರಹ ಕ್ಯೂ है ಅಂದ್ರೆ ಸೂರ್ಯನಿಂದ ತುಂಬಾ ದೂರದಲ್ಲಿದೆ ಅದಕ್ಕಷ್ಟೇ. ಆ್ಯಂಡ್ ನೆಕ್ಸ್ಟು ಇಸ್ಕಾ ನಿರ್ಮಾಣ कैसे हुआ है, ಸೇಮ್ ತಿರ್ಗಾ ಗ್ಯಾಸಸ್ ಕೇಳಿದ್ದಾರೆ, ಯಾವ ಗ್ಯಾಸಸ್ ಇಂದ ಇಟ್ ಈಸ್ ಮೇಡ್ ಅಪ್ ಆಫ್. ಆ್ಯಂಡ್ ನೆಕ್ಸ್ಟ್ ಸತ್ಯ ಕಿ ಮಹಿಮಾ, सत्य की महिमा ಅಲ್ಲಿ सत्य क्या होता है, इसका रूप कैसे होता है ನೋಡಿ. 2020 2016 ಬಂದಿದೆ. ಇದನ್ನ ಬೇರೆ ತರನೂ ಕೇಳ್ತಾರೆ, सत्य के स्वरूप के बारे में लिखिए. नेक्स्ट महात्मा गांधी का सत्य के शक्ति के बारे में क्या कथन है. ನೆಕ್ಸ್ಟ್ ಅದಾದ್ಮೇಲೆ ಈ ಜಾನ್ ಮಿನ್ಸ್ಫೀಲ್ಡ್ ಓದಿಲ್ಲ ಅಂದ್ರೆ ಪರವಾಗಿಲ್ಲ, ಇದು ಬೇಡ ಬಿಟ್ಬಿಡಿ, ಇದು ಅವಶ್ಯಕತೆ ಇಲ್ಲ. ಬಿಕಾಸ್ ಚಾಯ್ಸ್ ಕೊಡ್ತಾರೆ ನಿಮ್ಗೆ, ಅರ್ಥ ಆಗ್ತದೆ. 2 ಕ್ವಶನ್ ಯಾವ್ದಾದ್ರು ಒಂದು ಬರೀಬೇಕು, ಆ ಥರ 4 ಕ್ವಶನ್ ಕೊಡ್ತಾರೆ ನಿಮ್ಗೆ. ಸೊ ಟೆನ್ಷನ್ ಇಲ್ಲ, ಒಂದು ಕ್ವಶನ್ ಬಿಟ್ರು. ಇದು ಈಸಿ ಆಗಿದೆ. झूठ बोलने वालों की हालत कैसी होती है, ಇದನ್ನ ನೀವು ಓದ್ಕೊಂಡು ಹೋಗಿ. ನೆಕ್ಸ್ಟ್ ಶಾಸ್ತ್ರ में सत्य बोलने का तरीका कैसे समझाया गया है, ಇದೆಲ್ಲ 2 ಮಾರ್ಕ್ಸ್ ಕ್ವಶನ್ ಸರಿನಾ. ಇದನ್ನೆಲ್ಲ ನೀವು ಓದ್ಕೊಂಡು ಹೋಗ್ಲೇಬೇಕು, ಯಾವುದು ಸ್ಕಿಪ್ ಮಾಡಕ್ ಹೋಗ್ಬಿಡಿ. ನಾನು ಏನೇನು ಹೇಳಿದ್ದೀನೋ ಅದನ್ನೆಲ್ಲ ಓದಿ. ನೆಕ್ಸ್ಟ್ ನಾಗರಿಕೆ ಕರ್ತವ್ಯ, ಈ ಲೆಸನ್ ಅಲ್ಲಿ ಯಾವ್ದಾದ್ರು ಓದ್ಕೊಂತೀರಾ ಅಂದ್ರೆ अकुल ने मीना मैडम से क्या कहा. सेकेंड क्वेश्चन, मीना मैडम ने अंत में छात्रों को क्या संदेश दिया. ನೆಕ್ಸ್ಟ್ ಈ ಕ್ವಶನ್ ಸ್ಕಿಪ್ ಮಾಡ್ಬಿಡಿ, ಥರ್ಡ್ ಫೋರ್ತ್ ಬೇಡ. ನೆಕ್ಸ್ಟ್ ಬರ್ತೀರಾ ಡೈರೆಕ್ಟ್ ಆಗಿ ಯಾವ ಕ್ವಶನ್ ಅಂದ್ರೆ ಲಾಸ್ಟ್ ಕ್ವಶನ್, ಸಲ್ಮಾನೆ ಕ್ಯಾ ಕಹಾ ಆಗ್ಬೋದಾ. ಇಷ್ಟು ಕ್ವಶನ್ ಆ್ಯಂಡ್ ಆನ್ಸರ್ಸ್ ನೀವು ಓದ್ಕೊಂಡ್ರೆ ನಿಮ್ಮ ಸಪ್ಲಿಮೆಂಟರಿ ರೀಡಿಂಗ್ ಅಲ್ಲಿ ನಿಮಗೆ ಎಷ್ಟು ಮಾರ್ಕ್ಸ್ ಸಿಗುತ್ತೆ, ಜಸ್ಟ್ 4 ಮಾರ್ಕ್ಸ್ ಅಷ್ಟೇ. ಅರ್ಥ ಆಗ್ತಾ ಇದೆಯಾ. ಟೋಟಲ್ 4 ಕ್ವಶನ್ಸ್ ಕೇಳ್ತಾರೆ, ಅದ್ರಲ್ಲಿ ನೀವು ಎಷ್ಟು ಬರೀಬೇಕು, ಚಾಯ್ಸ್ ಕೊಡ್ತಾರೆ, 2 ಕ್ವಶನ್ ಬರೀಬೇಕು. ಈಸಿ. ನೆಕ್ಸ್ಟ್ ರಿಮೈನಿಂಗ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ನೋಡೋಣ. ನೋಡಿ, ಮಾತೃಭೂಮಿಯಲ್ಲಿ 2 ಕ್ವಶನ್ ಆ್ಯಂಡ್ ಆನ್ಸರ್ಸ್ ಇರೋದು. ಒಂದು ಭಾರತ್ ಮಾँ के प्राकृतिक सौंदर्य का वर्णन कीजिए, ಇನ್ನೊಂದು ಭಾರತ್ ಮಾँ का स्वरूप कैसे सुशोभित है. ಇದು 2 ವೆರಿ ಇಂಪಾರ್ಟೆಂಟ್, ಅಂದ್ರೆ ವೆರಿ 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 ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸ್ ಅಂತ ಹೇಳ್ತಾ ಇದ್ದೀನಿ. ವೆರಿ ಇಂಪಾರ್ಟೆಂಟ್ ಇದು. ಯಾಕಂದ್ರೆ ಇದು 2ರಲ್ಲಿ ಯಾವ್ದಾದ್ರು ಒಂದು ಕಂಪಲ್ಸರಿ ಬಂದೇ ಬರುತ್ತೆ. ಅರ್ಥ ಆಗ್ತಾ ಇದೆಯಾ. 2 3 ಮಾರ್ಕ್ಸ್ ಅಲ್ಲಿ ಇದೆ, ಅಂಡ್ 2 ಬರಲ್ಲ, 2ರಲ್ಲಿ ಯಾವ್ದಾದ್ರು ಒಂದು ಬರುತ್ತೆ. ಅಂದ್ರೆ ನೀವು 2 ಓದ್ಕೊಂಡು ಹೋಗ್ಬೇಕು, ಯಾವ್ದು ಬರುತ್ತೆ ಅನ್ನೋದು ಗೊತ್ತಿಲ್ಲ. ವೆರಿ ಇಂಪಾರ್ಟೆಂಟ್ ಇದು, ಸರಿನಾ. ನೆಕ್ಸ್ಟ್ ಬರ್ತೀರಾ कश्मीरी सेब. ಈ ಲೆಸನ್ ಅಲ್ಲಿ कश्मीरी सेब से हमें क्या सीख मिलती है ಅಥವಾ ಪ್ರೇಮಚಂದ್ ಜಿ ಪಾಠಕೋ ಕೋ ಕ್ಯಾ ಸಚೇತ್ ಕರ್ತೆ हैं, ಇದು 2 ಮಾರ್ಕ್ಸ್ ಅಲ್ಲಿ ಬರ್ಬೋದು. ಇದನ್ನ ಓದ್ಕೊಂಡು ಹೋಗಿ. ನೆಕ್ಸ್ಟ್ ಇದು ಇಂಪಾರ್ಟೆಂಟ್ ಕ್ವಶನ್ ಇದು, ದುಕಾನ್ದಾರ್ನೆ ಲೇಖಕ್ ಸೆ ಕ್ಯಾ ಕಹಾ. ನಾನು ಏನೇನು ಹೇಳ್ತಾ ಇದೀನೋ ಅದೆಲ್ಲ ಇಂಪಾರ್ಟೆಂಟೇ. ಆ್ಯಂಡ್ ಏನಾದರೂ ರಿಪೀಟೆಡ್ ಆಗಿ ಏನಾದರೂ ಹೇಳ್ತಾ ಇದೀನಿ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಅಂತ, ಅದನ್ನ ಕಂಪಲ್ಸರಿ ಓದ್ಕೊಂಡು ಹೋಗಿ. ನೆಕ್ಸ್ಟ್ ಇದು ಬರೋ ಚಾನ್ಸಸ್ ಇದೆ, ಫಲ और सब्जियों का महत्व क्या है. ಆ್ಯಂಡ್ ಇನ್ನೊಂದು 3 ಮಾರ್ಕ್ಸ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಇದು, ಸೇಬ್ ಕಿ ಹಾಲತ್ ಕೆ ಬಾರೆ ಮೇ ಲಿಖಿಯೆ. 3 ಮಾರ್ಕ್ಸ್ ಅಲ್ಲಿ ಬರ್ಬೋದು ಇದು. ನೆಕ್ಸ್ಟ್ ಬರ್ತೀರಾ ಗಿಲ್ಲು ಲೆಸನ್. ಗಿಲ್ಲು ಲೆಸನ್ ಅಲ್ಲಿ ಏನೇನು ಇಂಪಾರ್ಟೆಂಟ್ ಓದ್ಕೊಂಡು ಹೋಗಿ ಅಂದ್ರೆ ಲೇಖಕ್ ने गिल्लू के प्राण कैसे बचाए, वर्मा जी को चौंकाने के लिए गिल्लू क्या करता था. ನೆಕ್ಸ್ಟ್ ದಟ್ಸ್ ಆಲ್. 2 ಕ್ವಶನ್ ಆ್ಯಂಡ್ ಆನ್ಸರ್ ಓದ್ಕೊಂಡು ಹೋಗಿ ಅದರಲ್ಲಿ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಬಂತಿದೆ, ಯಾವುದೋ ಅಭಿನವ ಮನುಷ್ಯ, ನಮ್ಮ ಏನಿದೆಯೋ ಅದು ಮಾತೃಭೂಮಿ. ಅದೇ ತರ
ಭಾರತ್ ಯಾವ್ದಿದ್ದು ಸಾರಿ ಅಭಿನವ್ ಮನುಷ್ಯ ಕೂಡ. ಈ ಎರಡೇ ಕ್ವಶನ್ ಇರೋದು ಇದ್ರಲ್ಲಿ. ಈ ಎರಡರಲ್ಲಿ ಯಾವ್ದಾದ್ರು ಒಂದಲ್ಲಿ ಕೇಳಕ್ಕಿರ್ತಾರೆ ಅಥವಾ ಕೆಲವು ಸಲ ಎರಡೂ ಕೇಳ್ಬಿಡ್ತಾರೆ. ಎರಡೂ ಓದ್ಕೊಂಡು ಹೋಗಿ ನೀವು. ದಿನಕರ್ ಜಿ ಕೆ ಅನುಸಾರ ಮಾನವ का सही परिचय क्या है. ಇನ್ನೊಂದು कविता में आधुनिक मानव की भौतिक साधना का वर्णन कीजिए ಅಥವಾ ಇದೇ ನೀವು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಒಂದು ಲೈನ್ ಕೊಟ್ಬಿಡ್ತಾರೆ. प्रकृति पर सर्वत्र है विजय पुरुष आसीन इस पंक्ति का आशय लिखिए. ನೆಕ್ಸ್ಟ್ ಮೇರಾ ಬಚಪನ್ ಮುಗಿಸ್ಕೊಂಡು ಹೋಗಿ. ಮೇರಾ ಬಚಪನ್ ಅಬ್ದುಲ್ ಕಲಾಂ ಜಿ ಬಗ್ಗೆ ಅವ್ರು ಇರೋದು ಅಂಡ್ ತುಂಬಾನೇ ಈಸಿ ಲೆಸನ್ ಇದು. ಆಶಿಯಮ್ಮ ಅಬ್ದುಲ್ ಕಲಾಂ ಅವ್ರಿಗೆ ಏನೇನ ತಿನ್ನೋದಕ್ಕೆ ಕೊಡ್ತಾ ಇದ್ರು. ಈಸಿಯಾಗಿ ಯಾರು ಬೇಕಾದ್ರೂ ಗ್ಯಾಪ್ ಹೇಳ್ಕೊಂಡು ಹೋಗ್ಬೋದು. ಅರ್ಥ ಆಗ್ತದೆ. ಅನ್ನ ಸಾಂಬಾರು ಚಟ್ನಿ ಅದು ಯಾರು ಬೇಕಾದ್ರೂ ಬರೀಬಹುದು. ಜೈನುಲಾಬ್ದೀನ್ ನಮಾಜ್ ಕೆ ಬಾರೆ ಮೇ ಅವರಪ್ಪ ನಮಾಜ್ ಬಗ್ಗೆ ಏನ್ ಹೇಳ್ತಾ ಇದ್ರು. 2 ಮಾರ್ಕ್ ಕ್ವಶನ್. ಇದು ಬರೋ ಚಾನ್ಸಸ್ ತುಂಬಾನೇ ಇದೆ. ನೆಕ್ಸ್ಟ್ ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. बचपन बहुत ही निश्चिंतता और सादगी में बीतने का कारण क्या है. ಇದು ವೆರಿ ವೆರಿ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್ ಈ ಲೆಸನ್ ಕವರ್ ಮಾಡಿದ ತಕ್ಷಣ ಬರ್ತೀರಾ ಬಸಂತ್ ಕಿ ಸಚ್ಚಾಯಲ್ಲಿ ನೀವು ಒಂದೇ ಒಂದು ಕ್ವಶನ್ ಓದ್ಕೊಂಡು ಹೋಗಿ. ಇದು ಎಂಟೈರ್ ನಿಮ್ ಸಮ್ಮರಿನೇ ಕವರ್ ಆಗ್ಬಿಡುತ್ತೆ. ಏನು ಬಸಂತ್ ಇಮಾನ್ದಾರ್ ಲಡ್ಕಾ ತಾ ಕ್ಯಾಸೆ ಅಥವಾ ಬಸಂತ್ ಸ್ವಾಭಿಮಾನಿ ಅಥವಾ ಇಮಾನ್ದಾರ್. ಅವ್ನು ಯಾವ ತರ ಸ್ವಾಭಿಮಾನಿ ಅಥವಾ ಇಮಾನ್ದಾರ್ ಲಡ್ಕಾ ಅಂತ ಪ್ರೂವ್ ಮಾಡಿ ಅಂತ ಹೇಳಿದ್ದಾರೆ. ಏನೇನ್ ನಿಮ್ ಸಿಚುವೇಶನ್ ಅಲ್ಲಿ ಅದನ್ನ ಅರ್ಥ ಮಾಡ್ಕೊಂಡ್ ಬರೀಬಹುದು. ಬರೀರಿ, ಓನಾಗೂ ಬರೀಬಹುದು. 3 ಮಾರ್ಕ್ಸ್ ಅಥವಾ ಕೆಲವು ಸಲ 4 ಮಾರ್ಕ್ಸ್ ಅಲ್ಲೂ ಕೇಳ್ಬಿಡ್ತಾನೆ ನೀವು. ಅರ್ಥ ಆಗ್ತಾ ಇದೆಯಾ. ನೆಕ್ಸ್ಟ್ ವೆರಿ ಈಸಿಯಸ್ಟ್ ಲೆಸನ್ ಇದು. ಇಂಟರ್ನೆಟ್ ಕ್ರಾಂತಿ, ಇಂಟರ್ನೆಟ್ ಬಗ್ಗೆ. ಈ ಗವರ್ನೆನ್ಸ್ ಕ್ಯಾ ಹೈ, ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಬರೋ ಚಾನ್ಸಸ್ ಇದೆ. ನೆಕ್ಸ್ಟ್ 3 ಮಾರ್ಕ್ಸ್ ಅಲ್ಲಿ ಕೇಳ್ತಾರೆ ವ್ಯಾಪಾರ ಮತ್ತೆ ಬ್ಯಾಂಕಿಂಗ್ ಅಲ್ಲಿ ಇಂಟರ್ನೆಟ್ ಬಗ್ಗೆ. ಇಂಟರ್ನೆಟ್ ಇಂದ ಏನೇನ್ ನಮ್ಗೆ ಹೆಲ್ಪ್ ಆಗಿದೆ ಅಥವಾ ಇಂಟರ್ನೆಟ್ ಯೂಸ್ ಮಾಡ್ಕೊಂಡು ನಾವು ವ್ಯಾಪಾರ ಮತ್ತೆ ಬ್ಯಾಂಕಿಂಗ್ ಅಲ್ಲಿ ಯಾವ ತರ ಯೂಸ್ ಮಾಡ್ತಾ ಇದೀವಿ. ಓನ್ ಬರೀಬೋದಪ್ಪ ಸರಿನಾ. ನೀವು ಬಿಲ್ ಕಟ್ಬೋದು, ಮನೇಲೆ ಕುತ್ಕೊಂಡು ಶಾಪಿಂಗ್ ಮಾಡ್ಬೋದು. ಅರ್ಥ ಆಗ್ತದೆ. ಬಿಲ್ ಬರ್ಸತ್ತೆ, ಟೈಮ್ ಸೇವ್ ಆಗುತ್ತೆ. ಮನೇಲೆ ಕುತ್ಕೊಂಡು ಏನ್ ಮಾಡಿ ಶಾಪಿಂಗ್ ಮಾಡಿ. ಓಕೆ. ಅಂಡ್ ನೀವು ಒಂದ್ ಮನೇಲೆ ಕುತ್ಕೊಂಡು ಎಷ್ಟ್ ಬೇಕಾದ್ರೂ ದುಡ್ಡನ್ನ ನೀವು ಎಲ್ ಬೇಕಾದ್ರೂ ಕಳಿಸ್ಬೋದು ಒಂದ್ ಪ್ಲೇಸ್ ಇಂದ. ಇದೆಲ್ಲ ನಿಮ್ಗೆ ಗೊತ್ತಿರೋದೆ. ಓಕೆ. ಇದನ್ನ ಜಸ್ಟ್ ಸೆಂಟೆನ್ಸ್ ಫ್ರೇಮ್ ಮಾಡ್ಕೊಂಡ್ ಬರೀರಿ. ಅಂಡ್ ವೆರಿ ಇಂಪಾರ್ಟೆಂಟ್ ಇದು 4 ಮಾರ್ಕ್ಸ್ ಅಲ್ಲೂ ಅಥವಾ 3 ಮಾರ್ಕ್ಸ್ ಅಲ್ಲೂ ಕೇಳ್ಬಿಡ್ತಾರೆ. ಸೋಷಿಯಲ್ ನೆಟ್ವರ್ಕ್ ಬಗ್ಗೆ ಕೇಳ್ಬಿಡ್ತಾರೆ. ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ನಿಮ್ಗೆ ಏನೇನು ಗೊತ್ತಿದೆಯೋ ಎಲ್ಲ ಓನಾಗಿ ಜಸ್ಟ್ ಒಂದ್ಸಲಿ ರೆಫರ್ ಮಾಡ್ಕೊಂಡು ಹೋಗಿ ಅದನ್ನ ಓನ್ ವರ್ಡ್ಸ್ ಅಲ್ಲೂ ಬರೀರಿ. ನೆಕ್ಸ್ಟ್ ಇಂಟರ್ನೆಟ್ ಸೆ ಕೌನ್ ಸಿ ಹಾನಿಯಾ ಹೋ ಸಕ್ತಿ ಅಂದ್ರೆ ಏನೇನ್ ಡಿಸ್ಅಡ್ವಾಂಟೇಜಸ್ ಇದೆ. ಇಂಟರ್ನೆಟ್ ಏನೇನ್ ಡಿಸ್ಅಡ್ವಾಂಟೇಜಸ್ ಇದೆ. ಒಂದು ಟೈಮ್ ವೇಸ್ಟ್ ಆಗುತ್ತೆ, ಪೈರಸಿ ಕಾಪಿಂಗ್ ಆಗುತ್ತೆ. ಇನ್ನೊಂದು ಬ್ಯಾಂಕ್ ಅಲ್ಲೆಲ್ಲ ಫ್ರಾಡ್ ಆಗುತ್ತೆ. ಅಂದ್ರೆ ಬ್ಯಾಂಕಿಂಗ್ ಫ್ರಾಡ್. ನಿಮ್ ಫೋನ್ ಪೇ ಎಲ್ಲ ಕೆಲಸ ಲಿಂಕ್ ಕಳಿಸ್ತಾರೆ. ನೀವು ಅದನ್ನ ಕ್ಲಿಕ್ ಮಾಡಿ ಏನಾದ್ರೂ OTP ಕೊಟ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಇಂದ ದುಡ್ಡು ಅವ್ರು ಏನ್ ಮಾಡ್ತಾರೆ ಅದನ್ನ ಅವರು ದೋಚ್ಕೊಂತಾರೆ. ಅದೇ ತರ ತುಂಬಾನೇ ಹ್ಯಾಕಿಂಗ್ ಇದೆ. ಓಕೆ. ಅಂಡ್ ಎಷ್ಟೊಂದೆಲ್ಲ ಫ್ರೀ ವೆಬ್ಸೈಟ್ಸ್ ಇದೆ. ಅದರಿಂದ ನಮ್ ಟೈಮ್ ಏನ್ ಮಾಡ್ತೀವಿ ನಾವು ವೇಸ್ಟ್ ಮಾಡ್ಕೊಂತೀವಿ. ಓಕೆ. ಈ ತರ ಎಲ್ಲ ನಿಮ್ ಜನರಲ್ ಆಗಿ ಬರೀಬಹುದು. ಸರಿನಾ. ಈ ಚಾಪ್ಟರ್ನ ಯಾರು ಬಿಡಕ್ ಹೋಗ್ಬೇಡಿ. ನೆಕ್ಸ್ಟ್ ವಿಡಿಯೋ ಕಾನ್ಫರೆನ್ಸ್ ಅಂತ ಕೆಲಸರಿ ಕೇಳ್ಬಿಡ್ತಾರೆ. ವಿಡಿಯೋ ಕಾನ್ಫರೆನ್ಸ್ ಅಂದ್ರೆ ಏನಂತ. ಅಂಡ್ ಇದು ಕೂಡ 3 ಮಾರ್ಕ್ಸ್ ಅಲ್ಲಿ ಬರೋ ಚಾನ್ಸಸ್ ಇದೆ. ಅಂಡ್ ವೆರಿ ಇಂಪಾರ್ಟೆಂಟ್ 4 ಮಾರ್ಕ್ಸ್ ಅಲ್ಲಿ ಈ ಲೆಸನ್ ಇಂದ ನಾನು ಎಲ್ಲಾ ಕ್ವಶನ್ ಓದಿ ಅಂತ ಹೇಳ್ಬಿಡ್ತೀನಿ ಬೇಕಾದ್ರೆ. ಬಟ್ ಇದ್ರಲ್ಲೂ ಸೆಲೆಕ್ಟೆಡ್ ಇಟ್ಟಿದ್ದೀನಿ. ಈ ಇಂಟರ್ನೆಟ್ ಸಚ್ಮುತ್ ಏಕ್ ವರದಾನ್ ಹೇ. ಇಂಟರ್ನೆಟ್ ಅನ್ನೋದು ಒಂದು ನಮಗೆ ಏನು ವರ ಇದ್ದಂಗೆ. ಯಾವ ತರ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ತಾರೆ. ಇಲ್ಲಿ ನೀವು ಏನೇನ್ ಕಲ್ತಿದ್ರು ಎಲ್ಲ ಬರೀಬಹುದು. ಅಂದ್ರೆ ಬೇಸಿಕಲಿ ನೀವೇನ್ ಬರೀರಿ ಗೊತ್ತಾ, ಅಡ್ವಾಂಟೇಜಸ್ ಬರ್ಕೊಂಡು ಹೋಗಿ ಅಷ್ಟೇ. ಇಂಟರ್ನೆಟ್ ಇಂದ ಏನೇನ್ ಅಡ್ವಾಂಟೇಜಸ್ ಇದೆ ಎಲ್ಲ ಲಿಸ್ಟ್ ಮಾಡ್ಬಿಡಿ ಸಾಕು. ಅಂಡ್ ಈ ಲೆಸನ್ ಓದಿದ್ರೆ ನಿಮ್ಗೆ ಜ್ಞಾಪನ ಇರಲಿ, ನೀವು ಎಸ್ಸೆನೂ ಬರೀಬಹುದು. ಅಂಡ್ ಎಸ್ಸೆ ಬರುತ್ತೆ ಈ ಲೆಸನ್ ಮೇಲೆ ಬರುತ್ತೆ. ನಿಮಗೆ 3 ಚಾಯ್ಸ್ ಅಲ್ಲಿ ಯಾವ್ದಾದ್ರು ಒಂದ್ ಬದ್ದೇ ಬರುತ್ತೆ. ಎಸ್ಸೆನೂ ಅಟೆಂಡ್ ಮಾಡ್ಬೋದು. ಸರಿನಾ. ಅದಕ್ಕೆ ಈ ಲೆಸನ್ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ನೆಕ್ಸ್ಟ್ ಇಮಾನ್ದಾರೋಕೆ ಸಮ್ಮೇಳನಲ್ಲಿ ನೀವು ಯಾವ ಕ್ವಶನ್ ಆನ್ಸರ್ ಓದ್ಕೊಂಡು ಹೋಗ್ತೀರಾ ಅಂದ್ರೆ चप्पलों की चोरी होने पर ईमानदार डेलीगेट ने क्या सुझाव दिया. 3 मार्क्स क्वेश्चन. नेक्स्ट मंत्री जी को लेखक परसाई जी ने क्या समझाया. ಇದು 2 ಮಾರ್ಕ್ಸ್ ಕ್ವೆಶ್ಚನ್. ನೀವು ಇಷ್ಟು ಓದ್ಕೊಂಡೋಗಿ. ಅರ್ಥ ಆಗ್ತಾ ಇದೆಯಾ. ಇಷ್ಟು ಓದ್ಕೊಂಡೋದ್ರೆ ನಾನು ತುಂಬಾನೇ ಹೇಳ್ಬಿಟ್ಟೆ ನಿಮ್ಗೆ. ಇಷ್ಟು ಲೆಸನ್ಸ್ ನ ಫೋಕಸ್ ಮಾಡಿದ್ರೆ ಸಾಕು. ನಿಮಗೆ ಮಿನಿಮಮ್ ಆದ್ರೂ ಒಂದು 10 to 15 ಮಾರ್ಕ್ಸ್ ಪಕ್ಕಾ ಬಂದೇ ಬರುತ್ತೆ. ಆಗ್ತದೆ. ನಾನು ವರ್ಸ್ಟ್ ಕೇಸು 10 ಮಾರ್ಕ್ಸ್ ಅಂತ ಅನ್ಕೊಂಡ್ರು ನೀವು ನಾನು ಹೇಳಿರೋ ಟಾಪಿಕ್ಸ್ ಎಲ್ಲ ಪ್ರೀವಿಯಸ್ ವಿಡಿಯೋ ಇಲ್ಲ ಅದನ್ನು ಓದ್ಕೊಂಡು ಈ ಕ್ವಶನ್ ಆನ್ಸರ್ಸ್ ಓದ್ಕೊಂಡ್ರೆ ಪಕ್ಕಾ ಪಾಸ್ ಆಗ್ತೀರಾ. ಈ ವಿಡಿಯೋಯಿಂದ ನಿಮ್ಗೆ ಏನಾದರೂ ಇನ್ಫಾರ್ಮೇಶನ್ ಸಿಕ್ಕಿದೆ ಅಂದ್ರೆ, ಏನಾದರೂ ವ್ಯಾಲ್ಯೂಬಲ್ ಅನ್ನಿಸ್ತಾ ಇದೆ ಅಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅರ್ಥ ಆಗ್ತಾ ಇದೆಯಾ. ಅಂಡ್ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ವಿಡಿಯೋನ. ಅವ್ರಿಗೂ ರೀಚ್ ಆಗಲಿ. ಯಾರು ಹಿಂದಿ ಡಿಫಿಕಲ್ಟಿ ಇದೆಯೋ ಪಾಸ್ ಆಗೋದಕ್ಕೆ ಅವರು ಕೂಡ ಪಾಸ್ ಆಗಲಿ. ಸೊ ಥ್ಯಾಂಕ್ ಯು ಸೋ ಮಚ್.